ಮಾಡ್ತಿದ್ಯಾ? ಒಳಗ್ ಬರಕ್ ಮುಂಚೆ ಕೇಳ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಏನದು ಕೈಲಿ? ಫೈಲು. ಅಜ್ಜಿ ಫೈಲ್ ನೋಡ್ಬೇಕಾ? ಕೇಳಿದ್ರೆ ನಾನೇ ಕೊಡ್ತಿದ್ದೆ ಅಲ್ವಾ? ಅಲ್ಲ, ಅನಿಕಾ ನಿಮ್ ತವ ಫೈಲ್ ತಂದ್ಕೊಟ್ಲಲ್ಲ. ಅವಳು ತಂದ್ಕೊಟ್ಟಿದ ತಕ್ಷಣ ನೀನ್ ನನಗೆ ಹೇಳ್ದೆ ಕೇಳ್ದೆ ನನ್ ರೂಮ್ ಒಳಗೆ ಬಂದು ಫೈಲ್ ನೋಡ್ಬೇಕಾ? ಇದೆಂತ ಬುದ್ಧಿ ನಿಂದು? ಅಲ್ಲ ಮೇಡಮ್. ಮೇಡಮ್ ಅನ್ಬೇಡ ನೀನು. ಈಗೇನು ನೀನ್ ಈ ಫೈಲ್ ನೋಡ್ಬೇಕು ಅಷ್ಟೇ ತಾನೆ? ತಗೋ ನೋಡು ನೋಡು ನೋಡ್ಕೋ. ಇದರಲ್ಲಿ ಸಂಶಯ ಕೊಡುವಂಥದ್ದೇನೋ ಇದೆ ಅಂತಲ್ವಾ ನೀನ್ ಫೈಲ್ ನೋಡ್ಬೇಕು ಅಂದಿದ್ದು? ನೋಡ್ಕೋ. ಇದರಲ್ಲಿರೋದು ಕಾಲೇಜಿಗೆ ಸಂಬಂಧಪಟ್ಟ ಫೈಲು. ನಿಮ್ಮ ಅಜ್ಜಿನೇ ಕಳಿಸ್ಕೊಟ್ಟಿದ್ದು. ಅನಿಕಾ ತಾರಾ ಮೇಡಮ್ ಕೊಟ್ಟಿದ್ದು ಇದೇ ಫೈಲಾ? ಮತ್ತ್ಯಾಕೆ ಅವಳು ಗಾಬರಿ ಮಾತಾಡಿದ್ಲು? ಏನ್ ಯೋಚನೆ ಮಾಡ್ತಿದ್ಯಾ? ಕ್ಷಮಿಸಿ, ನಾನೇನೋ ತೆಪ್ಪಾಗಿ ಅರ್ಥ ಮಾಡ್ಕೊಂಡೆ. ಇನ್ನು ಏನ್ ಮುಖ ನೋಡ್ತಿದ್ಯಾ? ಹೊರಡು. ಏನಂದ್ರೆ ಶೋಕೇಸ್ ತಾಳಿನ? ಏ ಅನಿಕಾ, ಯಾವತ್ತಾದ್ರೂ ನಾನು ನಿನ್ನ ಹತ್ರ ಬಂದು ನನ್ನ ತಾಳಿ ಬಗ್ಗೆ ಹೇಳ್ಕೊಂಡಿದ್ದೀನ ಅಥವಾ ಗೋಳಾಡಿದ್ದೀನ? ನಾನ್ ಯಾಕೆ ತಪ್ಪು ಮಾಡ್ದೋಳ್ ತರ ತಲೆ ತಗ್ಸ್ಕೊಂಡಿರ್ಬೇಕು? ನಿನಗ್ ನೀನ್ ಏನೇ ಹೇಳಿದ್ರು ನೀನ್ ತಪ್ಪು ಮಾಡವಳೆ ಕಣೆ. ಅದನ್ನ ಹೇಳಿದ್ರೆ ನಿಂಗೆ ಡೈಜೆಸ್ಟ್ ಆಗಲ್ಲ. ನಿನ್ಗಿರೋ ಕೊಬ್ಬಿಗೆ ಸರಿಯಾಗಿ ಆಗಿದೆ ಬಿಡು. ಅನಿಕಾ, ಮಾತಿನ ಮೇಲೆ ನಿಗಾ ಇರ್ಲಿ. ಇಷ್ಟು ದಿವಸ ನೀನ್ ಏನೇ ಮಾತಾಡಿದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದೆ. ಆದ್ರೆ ಇನ್ಮೇಲೆ ಹಾಗಿರಲ್ಲ, ತಿರುಗಿಸ್ಕೊಡ್ತೀನಿ. ಓ ಹೌದಾ? ಏನೇ ಮಾಡ್ತೀಯಾ? ಅನಿಕಾ ಬೇಡ ನೋಡು, ನಾನು ಹೇಳ್ತಾ ಇದ್ದೀನಿ. ಏನಾಯ್ತು? ಯಾಕಮ್ಮ ಹೀಗೆ ಜಗಳ ಆಡ್ತಿದ್ರ? ಏನಾಯ್ತು ರಚ್ಚು? ಅನಿಕಾ, ನೀನು ಏನೋ ಅಂದಿರ್ತೀಯ. ಹೌದು, ಎಲ್ಲದಕ್ಕೂ ಕಾರಣ ನಾನೇ. ಯಾರು ಏನೇ ಕೂಗಾಡಿದ್ರು ಜಗಳ ಆಡಿದ್ರು ಅದಕ್ಕೆಲ್ಲ ಕಾರಣ ನಾನೇ. ಸಾಕಾ? ಅಂತೂ ಇಂತೂ ನಿಜ ಮಾತಾಡ್ದೆ ಬಿಡಮ್ಮ ತಾಯಿ. ಜಸ್ಟ್ ಶಟ್ ಅಪ್ ರಚನಾ. ಯು ಶಟ್ ಅಪ್. ಅಯ್ಯೋ ಸುಮ್ಮನಿರಮ್ಮ, ಎಲ್ಲ ಒಟ್ಟಿಗೆ ಹಬ್ಬಕ್ಕೆ ಹೋಗ್ತಾ ಇದೀವಿ, ಈಗ ಜಗಳ ಆಡ್ತಿದ್ರಲ್ಲ. ನೋಡಿ ಅಂಕಲ್, ಇವಳು ಏನೇನೋ ಮಾತಾಡ್ತಿದ್ದಾಳೆ. ನಾನ್ ಋಷಿ ಸಿಗ್ಲಿಲ್ಲ ಅಂತ ಫ್ರಸ್ಟ್ರೇಟ್ ಆಗಿದ್ದೀನಂತೆ. ಋಷಿನ ಮರ್ತು ನನ್ಗೆ ಯಾವ್ದೋ ಕಾಲ ಆಗಿದೆ. ಆದ್ರೂ ಸುಮ್ಮನೆ ಬಂದು ಪ್ರೊವೋಕ್ ಮಾಡ್ತಾಳೆ. ಯಾಕಮ್ಮ ರಚನಾ? ಕೊಬ್ಬು ಅಂಕಲ್ ಇವಳಿಗೆ ಅಷ್ಟೇ. ಅವಳ ಲೈಫಲ್ಲಿ ಏನು ಸರಿಯಾಗಿ ಆಗ್ತಿಲ್ವಲ್ಲ, ಅದಕ್ಕೆ. ಅನಿಕಾ, ಮಾತು ರಚನಾ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಯಾರ್ಯಾರೋ ಏನೇನೋ ಅಂದ್ರು ಅಂದ್ಬಿಟ್ಟು ನೀನ್ ತಲೆ ಕೆಡ್ಸ್ಕೊಂಬೇಡ ರಚನಾ. ಸಮಾಧಾನ ಮಾಡ್ಕೊಮ್ಮ. ಸರಿ, ಈಗ ಎಲ್ರೂ ಬಂದಾಯ್ತು, ಈ ಅತ್ತೆ ಸೊಸೆ ಕಾಣಲ್ವಲ್ಲ? ಅತ್ಗೆ ಬಂದ್ರು. ಅಮ್ಮ ಎಲ್ಲಿ? ಇಬ್ರು ಒಟ್ಟಿಗೆ ಬರ್ತಿದ್ದಾರೆ. ಇವಳಿಗೆ ಏನಾದ್ರೂ ನಿಜ ಗೊತ್ತಾಗೋಯ್ತಾ?
ಸರಿ ಸರಿ ಬನ್ನಿ ಹೋಗೋಣ. ನಮ್ಮ ಲಗೇಜ್ ಎಲ್ಲ ಇಟ್ಟಾಯ್ತು. ಅನಿಕಾ, ನಿನ್ನ ಲಗೇಜ್ ನಿನ್ನ ಕಾರಲ್ಲೇ ಇದೆಯೇನಮ್ಮ? ಎಸ್ ಅಂಕಲ್, ಕಾರಲ್ಲೇ ಇದೆ. ಕಮಲಿ ಅವರೇ, ಇನ್ನೂ ಅಜ್ಜಿ ಫೋನ್ ಮಾಡಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸರ್. ಮತ್ತೆ ಯಾಕೆ ಸಪ್ಪಗಿದ್ದೀರಾ? ರಿಷಿ, ಹಾ ಬಾ. ಒಂದು ನಿಮಿಷ ಬಾ ಇಲ್ಲಿ. ಹಾ ಬಂದೆ. ಕಮಲಿ ಅವರೇ ಬನ್ನಿ. ದ್ಯಾವ್ರೆ ಗಣೇಶ, ನಿನ್ನ ಹಬ್ಬ ಮಾಡಕ್ಕೆ ಅಂತ ನನ್ನ ಹುಟ್ಟೂರಿಗೆ ಹೋಯ್ತಿದ್ದೀವಿ. ಹಬ್ಬ ಅಂತ ಖುಷಿ ಪಡ್ಲಾ, ನನ್ನ ಹಳ್ಳಿಗೆ ಹೋಯ್ತಿದ್ದೀವಿ ಅಂತ ಸಂಭ್ರಮಿಸ್ಲಾ? ಅಜ್ಜಿ ಹೇಳಿರೋ ವಿಷಯ ಕೇಳಿದ್ರೆ ಒಂಥರ ಆತಂಕ ಆಯ್ತೈತೆ. ಈ ಅನಿಕಾ ನೋಡಿದ್ರೆ ಏನೋ ಹೊಸ ಸಂಚನೆ ಶುರು ಮಾಡೋಳೆ. ಅತ್ತೆನ ನೋಡಿದ್ರೆ ಏನು ಹೇಳಕ್ಕಾಯ್ತಿಲ್ಲ. ಎಲ್ಲಾನು ನೀನೇ ಸರಿ ಮಾಡಿ ಸರಿ ದಾರಿ ತೋರ್ಸಪ್ಪ. ವಾವ್, ಇದಕ್ಕಿಂತ ಇನ್ನೇನು ಸ್ವಾಗತ ಬೇಕು ಅಲ್ವಾ ತಾರ? ವಾಟರ್ ರಚನಾ? ಹ್ಞೂ ಅಪ್ಪ, ಈ ಪ್ರೀತಿಲಿ ಪ್ರಾಮಾಣಿಕತೆ ಇದೆ ನೋಡಿ. ಮಕ್ಕಳು ಕಮಲಿನ ನೋಡಿ ಎಷ್ಟು ಖುಷಿ ಪಡ್ತಿದಾರಲ್ವಾ? ಅಕ್ಕ, ನೀವು ಊರಿಗೆ ಬರ್ದೆ ಟೈಮ್ ಆಗಿತ್ತು. ಕಮಲಿ ಅಕ್ಕ, ಇಷ್ಟ ದಿನ ನೀವ್ ಯಾಕೆ ಊರಿಗೆ ಬಂದಿರ್ಲಿಲ್ಲ? ಏ ಬಾಲು, ಅಕ್ಕಂಗ್ ಲಗ್ನ ಆಗೈತ್ ಕಣ್ಲ. ಲೇ, ನಾನ್ ಬಂದಿಲ್ಲ ಅಂದ್ ಮಾತ್ರಕ್ಕೆ ಊರ್ನ ಮರ್ತೋದೆ ಅಂತ ಆಯ್ತಾಯ್ತಾ? ಅದೇಯ ಮತ್ತೆ ಮಾರಾಪುರ ಯಾವತ್ತಿದ್ರು ನನ್ನೂರಯ್ಯ. ಆದ್ರೂ ಅಕ್ಕ, ನೀನ್ ಇಲ್ದೆ ನಂಗೆ ಟ್ಯೂಷನ್ ಹೇಳ್ಕೊಡಕ್ ಯಾರು ಇಲ್ಲ. ಸರಿ ಸರಿ, ಈಗ ನಾನು ಬಂದಿದ್ದೀನಲ್ಲ, ನಿಂಗೆ ಏನ್ ಹೇಳ್ಕೊಡ್ಬೇಕು ಎಲ್ಲ ನಾ ಹೇಳ್ಕೊಡ್ತೀನಿ. ಅಕ್ಕ, ನಿಮ್ ಮದ್ವೆ ಇವ್ರನೆಯಾ? ಹ್ಞೂ ಕಣ್ಲಾ, ಇವರು ನನ್ನ ಕಾಲೇಜ್ ಮೇಸ್ಟ್ರು. ಅಕ್ಕ, ನಿನ್ ಮೇಷ್ಟ್ರ ಮದ್ವೆ ಆಗ್ಬಿಟ್ಟ? ಅಕ್ಕ, ನೀವು ಓದ್ ದೊಡ್ಡ ಆಫೀಸರ್ ಆಗ್ಬೇಕು ಅಂತಿದ್ದೆ, ನೋಡಿದ್ರೆ ಮದ್ವೆನೇ ಆಗ್ಬಿಟ್ಟಿದ್ಯಾ? ಮದುವೆ ಆದವರು ಓದ್ಬಾರ್ದಾ? ಅಕ್ಕ ಮದುವೆ ಆದ್ಮೇಲೂ ಓದ್ತಾರೆ. ದೊಡ್ಡ ಆಫೀಸರ್ ಆಗಿ ವಾಪಸ್ಸು ಇದೇ ಊರಿಗೆ ಬರ್ತಾರೆ. ಸರಿ, ನಾವೆಲ್ಲರೂ ಒಟ್ಟಿಗೆ ಗಣೇಶ ಹಬ್ಬ ಮಾಡುಮ? ಮನೆಗೆ ಹೋಗ್ತೀವಾ ಅಥವಾ ಇಲ್ಲೇ ನಿಂತಿರ್ತೀವಾ? ಸರಿ ಸರಿ, ಬನ್ನಿ ಎಲ್ರು ಮನೆ ತಾ ಹೋಗುಮ, ನಡೀರಿ. ತಾರ, ಎಂಥ ಪ್ರೀತಿ ನೋಡುತ್ತಾರ. ಹಳ್ಳಿ ಅಂದ್ರೇನೆ ಹೀಗೆ. ನಾವು ಸಿಟಿಲಿದ್ದು ಕಳ್ಕೊಂಡಿರೋದು ಇದನ್ನೇ. ಸರೋಜ ತುಂಬಾ ಒಳ್ಳೆಯವಳು. ಈಗ ಸರೋಜ ಇದ್ದಿದ್ರೆ ಎಷ್ಟು ಖುಷಿ ಪಡೋಳು ಗೊತ್ತಾ?
ಕಮಲಿ ಗಂಡ ಹೆಂಡತಿ ಒಟ್ಟಿಗೆ ನಿಂತ್ಕೊಳ್ಳಿ. ಕಮ್ಲಿ ಇವಾಗ ಮನೆ ಒಳಗಡೆ ಹೋಗ್ರಿ, ಏನಾದ್ರೂ ಬೇಕಾದ್ರೆ ಕೇಳವ, ನಾವು ಬರ್ತೀವಿ. ಮಕ್ಳ ಹೋಗ್ರ. ಕಮಲಿ ಯಾವಾಗ್ಲೂ ಬೆಂಗಳೂರು ಬೇಡ ಬೇಡ ಅಂತೀಯಲ್ಲ, ಅಂತ ಏನ್ ನೋಡಿದ್ದಿಗ್ಲವ ನಿಂಗ ಊರಲ್ಲಿ? ಅಪ್ಪ ನಾನೇ ಮತ್ತಾಗಕ್ಕಿಲ್ಲ. ಕಮ್ಲಿ ಬಾಯ್ ಮುಚ್ಕೊಂಡು ಮತ್ತೆ ಸುಮ್ಕಿರು. ನಿನ್ ಮಾತು ಬೆಲೆ ಕೊಟ್ಟು ಸೀರೆ ಉಟ್ಕೊಂಡ್ ಬಂದೆ. ನಾನ್ ಬೆಂಗಳೂರಿಗೆ ಹೋಯ್ತೀನಿ ಅಂದಾಗ್ಲೇ ಬೇಡ ಅಂತವಳು ಇವಾಗ ನನ್ನ ದೇಶಾಂತರ ಕಲ್ತ ತಯಾರಿ ಮಾಡ್ಕೊಂಡಿದ್ಯಲ್ಲ, ಏನಾಗೈತವ ನಿಂಗೆ? ಕಮಲಿಯವರ ಹಬ್ಬ ಆಚರಿಸೋದಕ್ಕೆ ಅಂತ ಬಂದಿದ್ದೀವಿ. ನೀವು ಹೀಗೆ ಮುಖ ಇಟ್ಕೊಂಡ್ರೆ ಹೇಗೆ? ಕರೆಕ್ಟ್. ನಮ್ಮ ಕಮಲಿ ಅದಕ್ಕೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ತವ್ರ ಮನೆಗೆ ಬರ್ತಾ ಇದ್ದಾಳೆ. ಆ್ಯಂಡ್ ಅದು ಅಲ್ಲದೆ ನಾವೆಲ್ಲ ಹಬ್ಬ ಆಚರಿಸ್ಬೇಕು ಅಂತಿದ್ದೀವಿ. ಫಸ್ಟ್ ಈ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ನಾವು. ರೈಟ್ ರೈಟ್, ಮೊದಲು ಕ್ಲೀನ್ ಮಾಡ್ಬೇಕು. ಆಂಟಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬನ್ನಿ ಬನ್ನಿ ಆಂಟಿ. ನೀವೆಲ್ಲ ಯಾಕೆ, ನಾನ್ ಮಾಡ್ತೀನಿ. ಅರೆ, ಇದು ನನ್ನ ಸೊಸೆ ತವ್ರ ಮನೆ, ಕ್ಲೀನ್ ಮಾಡೋದಕ್ಕೆ ನಾನ್ ಕೈ ಜೋಡಿಸ್ಲೇಬೇಕು. ಏಯ್ ಕಮಾನ್, ಶುರು ಮಾಡಿ. ಹೌದೌದು ಕಮ್ಲಿ, ಸ್ಯಾನೆ ಕಸ ಕಡಿ ಆಗ್ಬಿಟ್ಟೈತೆ. ಹೊರಗೆ ಎತ್ಕೊಂಡು ಸ್ವಚ್ಛ ಮಾಡಿದ್ರೆ ಪಳ ಪಳ ಅಂತ ತೊಳಿತದೆ. ಅಯ್ಯೋ, ದೇವ್ರ ಫೋಟೋ ಎಲ್ಲ ಇದೆ. ಯಾವ ಕಾಲದಪ್ಪ ಇದೆಲ್ಲ. ವಾ 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 ವಾ. ಮಾವಯ್ಯ ಕೊಡಿ, ನಾ ಮಾಡ್ತೀನಿ. ಏ ಶಂಭು, ಸರ್ ಕೂದಲು ತುಂಬಾ ಡಿಸ್ಟರ್ಬ್. ತಕೊಳ್ಳಿ, ನೀವೇ ಮಾಡಿ. ಅಣ್ಣ, ನೀನ್ ಕೆಲಸ ಮಾಡು, ಇಲ್ಲ ಕೆಲಸ ಮಾಡೋರ್ಗಾದ್ರೂ ಕೆಲಸ ಮಾಡಕ್ ಬಿಡು. ಏನಿದು? ನೀವು ರೆಸಾರ್ಟ್ನ ಬಿಲ್ಡ್ ಮಾಡಕ್ಕೆ ಒಂದು ಜಾಗ ನೋಡಿದ್ರಲ್ಲ, ಆ ಜಾಗದ ಬ್ರೋಕರ್ ನಂಬರ್ ಇದ್ರಲ್ಲಿದೆ. ಏನ್ ಯೋಚಿಸ್ತಿದ್ದೀರಾ ಆಂಟಿ? ಕಮ್ಲಿ ಜಾಗನು ಆ ಜಾಗ ಪಕ್ಕದಲ್ಲೇ ಇದೆ. ನೀವು ಮೊದಲು ಬ್ರೋಕರ್ ಕಾಲ್ ಮಾಡಿ ಕ್ಲೀನ್ ಮಾಡಕ್ ಹೇಳಿ, ಆಮೇಲೆ ಮಿಕ್ಕಿದೆಲ್ಲ ನೋಡ್ಕೊಳ್ಳೋಣ. ಓಕೆ? ಅನಿಕಾ,
ತಗೋ ಇದನ್ನ ಹೊರಗಾಕ್ಬಿಡ್ ಬಾ. ವಾಟ್? ನಾನಾ? ಆಬ್ವಿಯಸ್ಲಿ ನೀನು ನಮ್ ಜೊತೆ ತಾನೇ ಬಂದಿದ್ಯಾ, ನೀನು ನಮ್ ತರ ಕೆಲಸ ಮಾಡ್ಬೇಕು. ತಗೋ. ತರ ನೋಡು, ಕಂಬದ ಮನೆ ಅಂದ್ರೆ ಹೀಗೆ ಸೂಪರ್ ಆಗಿರುತ್ತೆ. ಎಷ್ಟು ಕಷ್ಟಪಟ್ಟು ಕಟ್ತಾರೆ ಗೊತ್ತಾ? ಈ ಕಾರ್ವಿಂಗ್ಸ್ ಎಲ್ಲ ಸಿಮಿಲರ್ ಆಗಿರುತ್ತೆ. ಒಂದು ಲೈಕ್ ಇಟ್ ಫೈನ್. ಹೀಗೆ ಮದುವೆ ಆಗ ಹೊಸದಲ್ಲಿ ಅಮ್ಮನ ಎತ್ಕೊಂಡಿದ್ರ ಹಬ್ಬ? ನಿಮ್ಮ ಅಮ್ಮನೇ ನನ್ನನ್ನು ಎತ್ಕೊಂಡಿರ್ಲು. ನೀವು ಯಾಕೆ ಸಪ್ಪಗಿದ್ದೀರಾ ಅಂತ ನಂಗೆ ಅರ್ಥ ಆಗುತ್ತೆ. ಕಂಬ್ಲಿ ಅವರೇ, ಇವರೆಲ್ಲ ನಮ್ಮ ಜೊತೆನೆ ಇಲ್ಲೇ ಇದ್ದಾರೆ. ಒಂದು ನಿಮಿಷ ರೀ. ಕಮಲಿ ಅವರೇ ಬನ್ನಿ. ಅಕ್ಕ 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 ಮಾವಿನ ಸೊಪ್ಪು ಹೂನಾರ ಎಲ್ಲ ತಂದ್ವಿ. ಕೊಡ್ಲಾ? ಸರಿ, ನಾ ಇದನ್ನೆಲ್ಲ ಕಟ್ಕೋತೀನಿ. ಸಂಜೆ ಪೂಜೆಗೆ ಬಂದ್ಬಿಡಿ, ಅಲ್ಲಿ ಕಡ್ಬು ಕರ್ಜಿಕಾಯಿ ಎಲ್ಲ ಕೊಡ್ತೀನಿ, ತಿನ್ನಿರಂತೆ. ಆಯ್ತಕ್ಕ. ಆಯ್ತು. ಕಮಲಿ ಅವರೇ, ಖುಷಿನಾ? ಹ್ಞೂ ಸರ್. ತವರಿನ ತೋರಣ 2 ವರ್ಷದಿಂದ ಬಾಡೋಗಿತ್ತು. ಈ ಹಸಿರು ತೋರಣನ ಕಟ್ತಾ ಮನ್ಸು ತುಂಬಿ ಬಂತು. ಈ ಮನೆ ಮಗಳು ನೀವಿದ್ದೀರಾ, ಅಳಿಯ ನಾನಿದ್ದೀನಿ, ಮುಂದೆ ಮೊಮ್ಮಕ್ಕಳು ಬರ್ತಾರೆ. ಈ ಮನೆಯಲ್ಲಿ ಹಸಿರು ಹಬ್ಬ ಯಾವಾಗಲೂ ಇರುತ್ತೆ.